ನಮಸ್ಕಾರ ಗುರುಗಳೇ, ಎಲ್ರಿಗೂ ಪ್ರೀತಿಯ ವಂದನೆಗಳು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲ ಅಂದರೆ ಬಿಟ್ಟುಬಿಡಿ, ಹಾಗೆಯೇ ನೋಡಿ. ಓಕೆ, ನಿತ್ಯ ಅಂತ ಹೇಳಿ ಮುದ್ದೆ ಬಿಹಾಳದ ಕಡೆಯವರಾಗಿರ್ತಾರೆ ಇವರು. ಇವರ ಒಂದು ಇಷ್ಟ ಕಷ್ಟಗಳ ಬಗ್ಗೆ ಮಾತನಾಡೋದೇ ಆದರೆ ತಾಳಿನ ಕಟ್ಟೋದು ಏನು ಬೇಡ, ಹಾಗೆ ಬಂದು ದೆಂಗಿ ರಸ ಬರ್ಸಿದ್ರೆ ಸಾಕು ಅಂತಕ್ಕಂಥದ್ದು ಇವರ ಒಂದು ಇಚ್ಛೆ ಆಗಿರುತ್ತೆ. ಅಂದರೆ ಇಷ್ಟ ಕಷ್ಟ ಎಲ್ಲನೂ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅನುಕೂಲತೆ ಬಗ್ಗೆ ಹೇಳಬೇಕು ಅಂದರೆ ಒಂದು ಚಿಕ್ಕ ರೂಮು ಕೊಡಬಹುದು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಕೊಡೋದಕ್ಕಾಗಲ್ಲ. ಯಾಕೆಂದರೆ ಇವ್ರು ಇರ್ತಕ್ಕಂಥದ್ದು ಕೂಡ ಅಷ್ಟೊಂದಾಗಿ ಇವರು ಫ್ಯಾಮಿಲಿ ಕಡೆಯಲ್ಲಿ ಏನು ಅಷ್ಟೊಂದಾಗಿ ಚೆನ್ನಾಗಿಲ್ಲ ಸ್ನೇಹಿತರೆ. ಓಕೆ, ಇವರೇ ಕಷ್ಟದಲ್ಲಿದ್ದಾರೆ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟು ಮಾತ್ರ ಕೊಡ್ಬೋದು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ತಾಳಿ ಏನು ಬೇಡ ಅಂತ ಹೇಳಿದ್ದಾರೆ. ಯಾಕೆ ಎತ್ತ ಏನು ಅಂತ ಸಾವಿರಾರು ಕಾರಣಗಳು ಇರುತ್ತೆ, ಅದರಲ್ಲಿ ಮೂರನ್ನು ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಮೊದಲನೇದು ತಾಳಿ ಕಟ್ಟಲೇಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಇದ್ದು ಮುದ್ದಾಡಿದರೆ ಅದೇ ಒಂದು ದೊಡ್ಡ ಉಪಕಾರ ಆಯಿತಾ. ಬಟ್ಟೆ ತೂತಿನ ಮೇಲೆ ಹಾಕಿ ಮಾಡಬೇಕು ಆಯಿತಾ, ಆಗ ಜಾಸ್ತಿ ಹೊತ್ತು ನುಗ್ಗಿಸ್ಬೋದು, ಏಕೆಂದರೆ ಶಬ್ದ ಬರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಜಾಸ್ತಿ ಹೊತ್ತು ಮಾಡಿದ್ರೂ ಏನೂ ಆಗಲ್ಲ. ಮತ್ತು ಸಾಮಾನಿಗೆ ಎಣ್ಣೆ ಹಾಕ್ಕೊಂಡು ಮುಂದಕ್ಕೆ 2 ಸಲ ನಿಧಾನವಾಗಿ ಉಜ್ಜಿ ಸ್ವಲ್ಪ ಹೊತ್ತು ಬಿಡಬೇಕು. ಯಾಕೆಂತಂದರೆ ಅದು ಬಿಟ್ಕೋಬೇಕಲ್ಲ ಸ್ನೇಹಿತರೆ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಸ್ವಲ್ಪ ಉಜ್ಜಿ ನಿಧಾನಕ್ಕೆ ಬಿಟ್ಕೊಳತ್ತೆ, ಆಮೇಲೆ ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ನಾವು ಮಾಡ್ಕೋಬೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸಂಬಂಧಿಕರ ಬಗ್ಗೆ ಇಲ್ಲಿ ಏನೇನೋ ವಿಚಾರ ಅಂತ ತಿಳ್ಕೊಳೋದಾದರೆ, ಮೊದಲನೇದು ನೋಡಿ, ಯಾರೂ ಅಷ್ಟಾಗಿ ಮನೆಗೆ ಬರೋದಿಲ್ಲ ಇವರ ಮನೆಗೆ, ಮತ್ತು ಬಂದರೂ ಸಹ ಅಷ್ಟೊಂದು ಕೂತು ಮಾತಾಡಲ್ಲ ಇವ್ರ ಜೊತೆಲಿ ಜಾಸ್ತಿ ದಿನ. ಮತ್ತು ಇರೋದು ಇಲ್ಲ, ಇರೋದಕ್ಕೆ ಇಷ್ಟನೂ ಪಡಲ್ಲ, ಯಾಕೆಂದರೆ ಇವ್ರು ಜಾಸ್ತಿ ಯಾರನ್ನು ಮಾತಾಡ್ಸಲ್ಲ. ಒಂದು ವೇಳೆ ಇದ್ರೂ ಮಂಚದ ಕೆಳಗೆ ನೈಟಿ ತೆಗೆದು ಗೂಟ ನುಗ್ಗಿಸ್ಬಿಟ್ಟು ಮಜಾ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಇದ್ರೆ ಏನಪ್ಪ ಮಾಡೋದು ಅಂತೇಳಿ ಚಿಂತೆ ಮಾಡೋ ಅಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಎಷ್ಟು ದಿನ ಬೇಕಾದರೂ ಇರ್ಬೋದು, ತೊಂದರೆ ಏನಿಲ್ಲ. ಓಕೆನಾ, ಇದಿಷ್ಟು ಸಂಬಂಧಿಕರ ಬಗ್ಗೆ ಮಾತಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಏನು ತೊಂದರೆ ಏನಿಲ್ಲ. ಓಕೆ, ಯಾರು ಸಂಬಂಧಿಕರು ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ, ಏನು ತೊಂದರೆ ಏನಿಲ್ಲ. ಮತ್ತು ಇವ್ರದ್ದು ತೆಗೆದುಕೊಟ್ಟಿರ್ತಕ್ಕಂಥ ಕಾರು ಸ್ನೇಹಿತರೆ ಈ ರೀತಿಯಾಗಿದೆ ನೋಡ್ಬೋದು. ಕಾರ್ ಮಾಡಲು ಟಾಟಾ ಟಯಾಗೋ ಅಂತೇಳಿ ಸೆಗ್ಮೆಂಟು ಹ್ಯಾಚ್ ಬ್ಯಾಕ್ ಟೈಪ್ ಬಂದ್ಬಿಟ್ಟು 5 ಡೋರ್ ಕಂಪ್ಯಾಕ್ಟ್ ಕಾರ್ ಇದು. ಓಕೆ, ಮತ್ತು ಪೆಟ್ರೋಲ್ ಗಾಡಿ ಇದು. CNG ಆಪ್ಷನ್ ಅವೈಲೇಬಲ್ ಇನ್ ಸ್ಪೆಸಿಫಿಕ್ ವೇರಿಯಂಟ್ಸಲ್ಲಿ CNG ಅವೈಲೇಬಲ್ ಇರುತ್ತೆ. ಓಕೆ, ಇದು ಪೆಟ್ರೋಲ್ ಗಾಡಿ. ಓಕೆನಾ, ಟಾಟಾ ಟಯಾಗೋ ಅಂತೇಳಿ ಸ್ನೇಹಿತರೆ, ಟಿಯಾಗೋ ಅಂತೇಳಿ. ಲೆಂತು, ವಿಡ್ತು, ಹೈಟು, ವೀಲ್ ಬೇಸು, ಬೂಟ್ ಸ್ಪೇಸು, ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು ಇಲ್ಲಿ ಎಲ್ಲನೂ ಸ್ನೇಹಿತರೆ. 3.765 mm ಇದೆ, 1.677 mm ಇದೆ, 1.5355. ಸೊ ಈ ರೀತಿಯಾಗಿ ಗ್ರೌಂಡ್ ಕ್ಲಿಯರೆನ್ಸ್ ಸ್ನೇಹಿತರೆ 170 mm ಇದೆ. ನಿಜವಲ್ಲೂ ಗ್ರೇಟು ಈ ಒಂದು ಕಾರಲ್ಲಿ ಇರ್ತಕ್ಕಂಥ ಒಂದು ಫ್ಯೂಚರು. ಮತ್ತು ಸೇಫ್ಟಿ ಪರ್ಪಸ್ಗೆ ಹೇಳಬೇಕು ಅಂದರೆ ಡ್ಯುಯಲ್ ಏರ್ ಬ್ಯಾಗ್ಸ್ ಇರುತ್ತೆ, ಮತ್ತು ABS ವಿತ್ EBD ಇರುತ್ತೆ, ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಇರುತ್ತೆ, ಮತ್ತು ಕಾರ್ನರ್ ಸ್ಟೆಬಿಲಿಟಿ ಕಂಟ್ರೋಲ್ ಸಹ ಹೊಂದಿದೆ ಈ ಒಂದು ಕಾರ್.